ಎಲ್ಲಿ ಮೌಲ್ಯಗಳು ಬಹಳ ಚೆನ್ನಾಗಿ ಹೇಳಿದ್ರು. ಮೌಲ್ಯಗಳು ಇವತ್ತು ಮೌಲ್ಯಗಳು ಕುಸಿಲಕತ್ತವ. ಅದರೊಳಗೆ ನಂದೂ ತಪ್ಪಿದೆ. ನಾನು ಪೇರೆಂಟು, ನಾನೊಬ್ಬ ಶಿಕ್ಷಕ, ನಾನು ಸಮುದಾಯದಲ್ಲಿ ಒಬ್ಬ ವ್ಯಕ್ತಿ, ನಾನು ಈ ಸಮಾಜವನ್ನ ಹೇಗೆ ಕೊಂಡೊಯ್ಯಬೇಕು, ನಾನು ಅದಕ್ಕೆ ಹೊಸ ದಿಕ್ಕನ್ನು ಕೊಡಬೇಕು, ಹೊಸ ದಿಕ್ಸೂಚಿಯನ್ನ ಕೊಡಬೇಕು, ಮಾರ್ಗಗಳನ್ನು ಹಾಕಿಕೊಡ್ಬೇಕು. ನಾವು ಪ್ರಜ್ಞಾವಂತರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂತ ಆ ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇದ್ದೇವಲ್ಲ, ಆ ಸಂವಿಧಾನದ ಚೌಕಟ್ಟಿನಲ್ಲಿ ನಮ್ಮ ಭವಿಷ್ಯತ್ತನ್ನ ರೂಪಿಸಿಕೊಳ್ಬೇಕಾದ್ರೆ ಈ ನೆಲದ ಸಂತ ಶರಣರು ಮಹಾಪುರುಷರ ಆದರ್ಶಗಳನ್ನ ರೂಢಿಸಿಕೊಂಡು ಬೆಳೆದಾಗ ಮಾತ್ರ ಈ ನೆಲಕ್ಕೆ ಕೀರ್ತಿ ತರಲಿಕ್ಕೆ ಸಾಧ್ಯ ಇದೆ. ಮತ್ತೆ ನೃಪತುಂಗ ಚಕ್ರವರ್ತಿಯ ನಾಡು ಕವಿರಾಜ ಮಾರ್ಗದ ನೆಲದಿಂದ ಮತ್ತೆ ಈ ನಮ್ಮ ಮಕ್ಕಳು ಮುಂದೆ ಬರಬೇಕು. ಆ ಹಿನ್ನೆಲೆಯಿಂದ ಕಳಕಳಿಯಿಂದ ಇವತ್ತು ನಿಮ್ಮ ಕಾಲೇಜಿನಲ್ಲಿ ಉಪನ್ಯಾಸವನ್ನ ಆಯೋಜನೆ ಮಾಡಿದ್ದಾರೆ ಸಂಘಟಕರು. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಲಿ. ಬಹಳ ದೂರದಿಂದ ನಮ್ಮ ಬಸವರಾಜ್ ಅವರು ಬಂದು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆ ಏನು ಕಡಿಮೆ ಇಲ್ಲ. ನಾನು ಈ ಸಂಸ್ಥೆಯಲ್ಲಿ 10 ವರ್ಷ 400 ಪಗಾರದಲ್ಲಿ ದುಡಿದಂತ ವ್ಯಕ್ತಿ. ನಾನು ಈ ನೃಪತುಂಗನೆಲ್ಲ ಕಾಲೇಜಿನಲ್ಲಿ ನಾವು ಪಗಾರಕ್ಕಾಗಿ ದುಡ್ದಂತವರಲ್ಲ, ಉಪನ್ಯಾಸಕರು ನೆನ್ಪಿಡ್ರಿ. 400 ಪಗಾರದಲ್ಲಿ ದುಡಿದು 40 ವರ್ಷಗಳ ಕಾಲ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಇದೇ ಊರಿನಲ್ಲಿ ಇಲ್ಲಿ ಸಿದ್ದಪ್ಪರಿಗೆ ಗೊತ್ತಿದೆ. ಕನ್ನಡ ಸಾಹಿತ್ಯವನ್ನ ಹಾಗೆ ಬೆಳೆಸ್ತಾ ಇವತ್ತು 23 ಪುಸ್ತಕಗಳನ್ನು ಬರೆಯುವುದರ ಮುಖಾಂತರ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷನಾಗಿ ನಿಮ್ಮ ಮುಂದೆ ನಿಂತೀನಂದ್ರೆ ಇದು ಕಷ್ಟದ ಹಿಂದೆ. ಹಾಗೆ ಕನಕದಾಸರಿಗೆ ಕಷ್ಟ ಇತ್ತು, ನಮಗೂ ಕಷ್ಟ ಇವೆ ಅಂತ. ಕಷ್ಟದ ಕುಲುಮೆಯಲ್ಲಿ ಬೆಂದವನು ಮಾತ್ರ ಈ ನಾಡಿಗೆ ಬೆಳಕು ಕೊಡಕ್ಕೆ ಸಾಧ್ಯ ಇದೆ. ನೀವು ಕಷ್ಟ ಬಂದ್ರೆ ದೂರಬಾರದು. ಭಕ್ತ ಕನಕದಾಸರಿಗಂತ ಕಷ್ಟಗಳು ಎಷ್ಟು ಕಷ್ಟಗಳಿದ್ದು, ಅವರಿಗೆ ಬಂದಂತ ಕಷ್ಟಗಳು ನಮಗಿಲ್ವೇ ಇಲ್ಲ. ನೋಡ್ರಿ, ದೇವರ ದರ್ಶನಕ್ಕೆ ಹೋದ್ರೆ ಬಾಗಿಲೇ ತೆರೆದಿಲ್ಲ. ಇದು ಅಪಾರ್ಥ ಯಾರು ಮಾಡ್ಕೊಳ್ಬೇಡ್ರಿ. ಇದು ಪದ್ಧತಿ, ನಮ್ಮ ಪರಂಪರೆ, ಗುಡಿ ಗುಂಡಾರಗಳ ಸಂಸ್ಕೃತಿ ಇತ್ತು ಅವಾಗ, ಈಗೂ ಇದೆ. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ನೀನೊಂದು ವರ್ಗಕ್ಕಿದ್ದಪ್ಪ, ನೀನು ಒಳಗೆ ಬರಂಗಿಲ್ಲ ಅಂತಂದ್ರು. ಹ್ಯಾಂಗ್ ಬರಲ್ಲ ನೋಡ್ತೀನಿ ಅಂದ ಕನಕದಾಸ. ಹ್ಯಾಂಗ್ ಬರಲ್ಲ? ಭಗವಂತನನ್ನೇ ಕರೆಸ್ತೇನೆ, ಭಗವಂತನನ್ನೇ ಕರೆಸ್ತೇನೆ ಅಂದ್ರೆ ಅಚಲವಾದ ಭಕ್ತಿ. ಆ ಭಗವಂತನ ಮೇಲೆ, ಆ ಕೃಷ್ಣನ ಮೇಲೆ ಭಕ್ತಿ ಇತ್ತು. ಯಾರು ದೇವರ ಮೇಲೆ ಭಕ್ತಿ ಇರ್ತಾರೆ ಅವರು ಉತ್ತಮರಾಗಿ ಬೆಳೀತಾರೆ. ಮನುಷ್ಯ ಹೆಂಗನಂದ್ರೆ ಸ್ವಲ್ಪ ನಮಗೇನಾದ್ರೂ ಐಷಾರಾಮಿ ಜೀವನ ಸಿಕ್ತಂದ್ರೆ ದೇವರನ್ನ ಮರಿತೇವೆ, ಹೆತ್ತವರನ್ನ ಮರಿತೇವೆ, ಎಲ್ಲರನ್ನ ಮರಿತೇವೆ. ಆದರೆ ಭಕ್ತ ಕನಕದಾಸರು ಏನೆಲ್ಲ ಕೆಲಸ ಮಾಡಿದ್ರು. ಅವರೆಲ್ಲ ಹೇಳು ಮೋಹನ ತರಂಗಿಣಿ ಅಂತ ಬರೆದ್ರು. ಬೇರೆ ಬೇರೆ ಈಗ ಹಂಗ ದಾಸರಂದ್ರೆ ಈ ಜಾತಿ ವ್ಯವಸ್ಥೆ ಅನ್ನೋದಲ್ಲ, ಇದು ಸಾಂಕ್ರಾಮಿಕ ರೋಗ, ಇದು ಕ್ಯಾನ್ಸರ್ ಇದ್ದಂಗೆ. ಜಾತಿ ಅಂದ್ರೆ ಕ್ಯಾನ್ಸರ್ ರೋಗ ಇದ್ದಂಗೆ. ಇಷ್ಟೆಲ್ಲ ಹೇಳ್ತೇವೆ ನಾವು. ನನ್ನ ಪರಿಸ್ಥಿತಿಯಲ್ಲಿ ಬಂದಾಗ ನಾನು ಬಲಿಪಶು ಆಗುವುದು ಅಥವಾ ನಾವು ಅದಕ್ಕೆ ಒಳಗಾಗ್ತೇವಲ್ಲ, ಇದು ದುರಂತ ಅಂತ. ಪ್ರಜಾಪ್ರಭುತ್ವ ಸಂವಿಧಾನದ ಚೌಕಟ್ಟಿನಲ್ಲಿ ಬದುಕಿರುವಂತಹ ಸಂದರ್ಭದಲ್ಲಿ ಕನಕದಾಸರ ಮೌಲ್ಯಗಳು ಇನ್ನಷ್ಟು ಪ್ರಚುರಗೊಳಿಸುವ ಏಕೈಕ ಹಿನ್ನೆಲೆಯಿಂದ ಬಸವರಾಜ್ ಶಿಣ್ಣೂರವರು ಇಷ್ಟು ಕಾಲೇಜುಗಳಿಗೆ ತಿರುಗಾಡ್ತಾ ನಿಮ್ಮ ಕಾಲೇಜಿಗೆ ಬಂದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅವರು ನಮ್ಮ ಸಂಯುಕ್ತ ಕರ್ನಾಟಕ ಸ್ಥಾನಿಕ ಸಂಪಾದಕರು ಹೇಳುವಾಗ ಗಂಭೀರತೆ ಇತ್ತು. ಅವ್ರು ಹೇಳುವಾಗ ಎಷ್ಟು ಚೆನ್ನಾಗಿ ಹೇಳಿದ್ರು. ನಾವು ಸ್ವಲ್ಪ ಮೇಷ್ಟ್ರಲ್ಲ, ಒಳಗ ಇಳಿತೀವಿ ಸ್ವಲ್ಪ. ಅವರು ದೊಡ್ಡ ಸಾಹಿತಿಗಳು ಮತ್ತು ರಂಗಕರ್ಮಿಗಳು, ನಿಮಗೆಲ್ಲ ಮ್ಯಾಲ ಹೋಗಿರ್ತದೆ. ನಾವು ಸಲ ದಿನನಿತ್ಯ ಪಾಠ ಮಾಡೋರು, ನಾವು ಸಣ್ಣವ್ರೇನು ದೊಡ್ಡವ್ರೇನು. ಅದಕ್ಕೆ ಅವ್ರು ನನಗಂತಾರ ಗುರುಗಳೇ ಅಂತಾರ. ನಾವು ನಾಟಕದಲ್ಲಿ ಅವರು ನನ್ನ ಶಿಷ್ಯರು, ನಾನು ಗುರು ಆಗಿದ್ದವರು. ಈ ಒಂದು ತರದ ನಮ್ಮ ಬದುಕಂತೆ ಸೇಡಂ ನೆಲದಲ್ಲಿ. ನೀವು ಮಕ್ಕಳೇ, ಕನಕದಾಸರು ಕುಲ 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 ಎಂದು ಬಡಿದಾಡಿದಿರಿ, ನಿಮ್ಮ ಕುಲದ ನೆಲೆ ಏನು ಬಲ್ಲಿರ? ಪ್ರಶ್ನೆ ಮಾಡ್ತಾರ. ಎಲ್ಲಿದೆ ಕುಲ? ನೀರೆಲ್ಲ ಒಂದೇ, ಜಲ ಒಂದೇ, ಭೂಮಿ ಒಂದೇ ಎಲ್ಲ ಹೇಳ್ತೇವೆ ನಾವು. ಮತ್ತೆ ಅದರ ಸಾಂಕ್ರಾಮಿಕ ರೋಗದಲ್ಲಿ ನಾವು ಸಿಕ್ಕಾಕೋತೇವೆ. ನಮ್ಮ ಬದುಕು ಸಂಕುಚಿತ ಮಾಡ್ಕೊಳ್ತೇವೆ. ನ್ಯಾರೋ ಮೈಂಡ್, ಬಹಳ ಸಂಕುಚಿತದಲ್ಲಿ ಬದುಕ್ತಾ ಇದ್ದೇವೆ ನಾವು. ನಿನ್ನ ಪಕ್ಕದಲ್ಲಿ ಜರ ಹುಷಾರಾದ್ರೆ ನಿನ್ನ ಹೊಟ್ಟೆ ಕಿಚ್ಚು ಶುರು ಆತ. ನಿನ್ನ ಗೆಳತಿ ಇದು ಕನಕದಾಸರೇ ಆಗಲಿ ಯಾರಾಗಲಿ, ಇದಕ್ಕೆ ಯಾರೇನು ಮದ್ದು ಕೊಡಕ್ಕೆ ಸಾಧ್ಯ? ಮದ್ದು ಇದಕ್ಕೆಲ್ಲ, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ. ನೀವು ಬೆಳಿಬೇಕು, ಪುಟಿದೇಳಬೇಕು, ಬದುಕನ್ನ ಕಟ್ಟಿಕೊಳ್ಬೇಕು. ಬಡತನ ಸಿರಿತನ ಇವ್ಯಾವ ಅಲ್ಲ, ಈ ಸತ್ಪುರುಷರ ಆದರ್ಶದ ಬೆಳಕು ನಿಮಗ ಪ್ರತಿನಿತ್ಯ. ಅವ್ರು ಹೇಳಿದ್ರೆ ಬಹಳ ಚೆನ್ನಾಗಿ ಹೇಳಿದ್ರು. ಬರೇ ಇಷ್ಟೇ ಅಲ್ಲ, ಒಂದು ಉಪನ್ಯಾಸಕ್ಕೆ ಅಲ್ಲಿದು ಕನಕದಾಸರದು
ಪ್ರತಿನಿತ್ಯ ಪ್ರತಿ ಕ್ಷಣಕ್ಕೂ ಕನಕದಾಸರ ಆದರ್ಶವನ್ನ ನಡೆ ನುಡಿಯಲ್ಲಿ ಪಾಲಿಸುವಂತ ಕೆಲಸ ನೀವು ಮಾಡಬೇಕು. ಬಹಳ ಚೆನ್ನಾಗಿದೆ. ಸ್ವರ್ಗ ಸ್ವರ್ಗ ಎದಗಿ ಸಿಗ್ತದಪ್ಪ? ಸ್ವರ್ಗ ಎಲ್ಲಿದೆ? ನಾನು ಬಿಡ್ಬೇಕಂತ ಮನುಷ್ಯ, ನಾನೇ ನನ್ನಿಂದಲೇ ನಾನೇ ಮಾಡ್ತೀನಿ, ಈ ಜಗತ್ತಿನಲ್ಲಿ ನಾನೇ ಸುಂದರ, ನಾನೇ ಶ್ರೇಷ್ಠ ಅಂತಾರಲ್ಲ, ಅದು ನಾ ಅನ್ನುವಂತ ಗರ್ವ ಹೋದಾಗ ಸ್ವರ್ಗ ಸಿಗ್ತದ. ಎಲ್ಲರೂ ಪ್ರೀತಿ ಮಾಡ್ತಾರ, ಅಪ್ಪಿಕೊಳ್ಳುವ ಸಂಸ್ಕೃತಿ ಉದ್ಭವ ಆಗ್ತದೆ ಈ ನೆಲದಲ್ಲಿ. ಅಂಥ ಕುಡಿಗಳು ನೀವು ಆಗಬೇಕು. ನಮ್ಮ ಅಪ್ಪನ 10 ಎಕರೆ ಬ್ಯಾಂಕ್ ಬ್ಯಾಲೆನ್ಸ್ಗೆ ವಾರಸದಾರಾಗಬಾರದು. ನೀವು ಯಾರು ವಾರಸದಾರಾಗಬೇಕಂದ್ರೆ ಭಕ್ತ ಶ್ರೇಷ್ಠ ಕನಕದಾಸರ ಮತ್ತು ಬುದ್ಧ, ಬಸವ, ಅಂಬೇಡ್ಕರ, ಬಸವಾದಿ ಶರಣರ 770 ಅಮರಗಂಗಳ ಈ ಶರಣರ ಸಂತರ ವಾರಸದಾರರಾಗಿ ಬೆಳೀರಿ ಮಕ್ಕಳೇ. ನೀವೆಲ್ಲರೂ ಸಹಿತ ಸಾಧಕರ ಸಾಲಿನಲ್ಲಿ ಸೇರಬೇಕು. ಆರೋಗ್ಯಪ್ಪ ಮುಕ್ತದವರಿಗೆ ಅವ್ರ ಹೆಸರು ಹೆಂಗದಂದ್ರೆ ಆರೋಗ್ಯಪ್ಪ. ಅವ್ರೇನಾರ ಈಗ ರಿಟೈರ್ಡ್ ಆಗಿ 10 ವರ್ಷ ಆಯ್ತು. 10 ವರ್ಷ ಆಯ್ತು. ಅವರು ನಾವು ಡಿಗ್ರಿ ಕಾಲೇಜಿನಲ್ಲಿ ಉಪನ್ಯಾಸಕ, ನನಗೆ ಪಗಾರ 400 ರೂಪಾಯಿ, ಅವ್ರಿಗೆ 1 ಲಕ್ಷ ರೂಪಾಯಿ. ಆದ್ರೆ ನಮಗೆ ಎಷ್ಟು ಗೌರವದಿಂದ ನೋಡ್ತಿದ್ರು ಅವರು, ಅಷ್ಟೇ ನಿಮ್ಗೆಲ್ಲ ಹೆಂಗೆ ಗೌರವದಿಂದ ನೋಡ್ತಾರ ಅವರು. ಮತ್ತೆ ರಿಟೈರ್ಡ್ ಆದ್ರೂ ಸಹಿತ 10 ವರ್ಷ ಮಾಡೋದು. ನೀವು ರಿಟೈರ್ಡ್ ಆದ ಬೆಳಕ್ 10 ವರ್ಷ ಮಾಡ್ರಿ. ನಾನೇನ್ ಮಾಡ್ತೀನಿ ಅಂತೂ ಗೊತ್ತಿಲ್ಲ, ನಮ್ಮ ಆಯುಷ್ಯ ಎಷ್ಟಿದೋ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಸುಮ್ಮನೆ ನಮ್ಮ ವಾಲ್ಮೀಕಿಯಲ್ಲಿ ಬದುಕ್ತೀವ ನಾವು. ಇದನ್ನ ಸ್ವಲ್ಪ ಕಡೆಗಿಟ್ಟು ಎಲ್ಲರನ್ನ ಗೌರವಿಸುವ ಪ್ರೀತಿಸುವಂಥದ್ದಲ್ಲ. ಈ ಸಹೃದಯತೆ ಬಂದಾಗ ಮಾತ್ರ ಇಲ್ಲಿ ಕನಕ ಬರ್ತಾನೆ, ಬುದ್ಧ ಬರ್ತಾನೆ, ಬಸವ ಬರ್ತಾನೆ. ಆ ನಿಟ್ಟಿನಲ್ಲಿ ಗೆಳೆಯರಿ ಮಕ್ಕಳೇ, ನಾನು ಉಪನ್ಯಾಸಕನಲ್ಲ. ಯಾಕೋ ಜೋಶಿಯವ್ರು ಹೋಗೋರು ಕುಂತಾರ, ನಿಮ್ದು 2 ಮಾತು ಕೇಳ್ತೀನಿ ಕುಂತಾರ. ಅದಕ್ಕೆ ತರಾತುರಿಯಲ್ಲಿ ಚೆನ್ನಾಗಿ ಮಾತಾಡಿರಿ. ಆ ಉಪನ್ಯಾಸಕ್ಕೆ ಯಾವುದೂ ಧಕ್ಕೆ ಬರಲಾರ್ದಂಗ ನಿಮ್ಮೆಲ್ಲರಿಗೂ ಬಾ ಹೇಳಲ್ಲ. ಗೋ ಬ್ಯಾಕ್ ಟು ದಾಸ ಪರಂಪರೆ, ದಾಸ ಮತ್ತು ಶರಣ ಸಾಹಿತ್ಯದ 2 ಕಣ್ಣುಗಳು. ಈ ಕಣ್ಣುಗಳು, ಒಂದು ಕಣ್ಣು ದಾಸ ಸಾಹಿತ್ಯ ಹೋದ್ರೆ ಮನುಷ್ಯನ ಕಣ್ಣುಗಳು ಸಾಧ್ಯ ಇಲ್ಲ. 2 ಕಣ್ಣುಗಳು ಬೇಕು. ಒಂದು ವಚನ ಸಾಹಿತ್ಯದ ಕಣ್ಣು, ಇನ್ನೊಂದು ದಾಸ ಸಾಹಿತ್ಯದ ಕಣ್ಣು. ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ವಚನ ಸಾಹಿತ್ಯ, ದಾಸ ಸಾಹಿತ್ಯದ ನೆಲವೀಡು ಯಾವುದಾದರೂ ಇದ್ರೆ ಇದು ಕಲ್ಯಾಣ ನಾಡು, ಇದು ರಾಯಚೂರು, ಬಳ್ಳಾರಿ, ಕೊಪ್ಪಳ. ಈ ಭಾಗದಲ್ಲಿ ಇವತ್ತು ಅದ್ಭುತವಾದಂತ ಈ ಸಾಹಿತ್ಯಕ್ಕೆ ವಾರಸದಾರನಾಗೋಣ ಅಂತನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಬಸವರಾಜ ಸಿಣ್ಣೂರವರೇ, ನಿಮ್ಮ ಶ್ರಮ ಸಾರ್ಥಕ ಆಯ್ತು. ಹೊಡಿರಿ ಗಾಡಿ, ಮುಂದೆ ಎಲ್ಲಿ ಬೇಕಾದಲ್ಲಿ ಹೋರಿ, ನಾವು ನಿಮ್ಮ ಜೊತೆ ಇರ್ತೇವೆ. ಒಬ್ಬ ಸಾಹಿತ್ಯಾಗಿ ನಿಮ್ಮ ಜೊತೆ ಇರ್ತೇವೆ. ನಿನ್ನೆ ಮತ್ತೆಲ್ಲಾದ್ರೂ ಇದ್ರು ಹೇಳಿ. ನಾನು ರಿಟೈರ್ಮೆಂಟ್ ಆದ ಬಳಿಕ ಇನ್ನ 8 ತಿಂಗಳು ಕುಸ್ತಿ ಇಡೋಣ ಅಂದ್ರೆ ಅರ್ಥ ಏನು? ಹಿಂಗ ಜಗಳ ಅಲ್ಲ, ಸಾಹಿತ್ಯವನ್ನು ಬೆಳೆಸುವಂತದ್ದು ಒಂದು ರಣರಂಗ. ಅಂದ್ರೆ ಆ ರೀತಿ ಸಾಹಿತ್ಯದ ವಾತಾವರಣ ನಿರ್ಮಾಣ ಮಾಡೋಣ. ಜೋಶಿಯವರು ಇರ್ತಾರೆ ನಮ್ಮ ಜೊತೆ, ಶರಣು, ಅನಿಲ್ ಮಾಲ್ಪಾಣಿ ಅಂತೂ ನಮ್ಮ ಕಾಲೇಜಿನಾಗಿದ್ದಾಗ ಇವರೆಲ್ಲ ಹೆಂಗ ಒಂದು ಟೀಮ್ ಇತ್ತು. ಅನಿಲ್ ಮಾಲ್ಪಾಣಿ, ರಮೇಶ್ ಮಾಲ್ಪಾಣಿ, ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್, ಇವರೆಲ್ಲರೂ ಕೂಡಿ ಅವ್ರಿಗೆ ನನಗೂ ಗೆಳೆಯರಂತ ತಿಳ್ಕೊಂಡ್ರು ಅವ್ರು. ನಾನು ಅವಾಗ MA ಮುಗಿಸ್ಕೊಂಡು ಬಂದಿನಲ್ಲ, ನಾವೆಲ್ಲ ಆ ಮಕ್ಕಳ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ರಾಜಸ್ಥಾನ್, ಏನು ಆಗ್ರಾ, ತಾಜ್ ಮಹಲ್, ನೀವು ಯಾರು ಬರ್ಲಿಲ್ರಿ ಫುಲ್ ಟೈಮ್ದವ್ರು, ನಮಗ್ ಕಳಿಸು ಅಂತ ಅದ್ಭುತವಾದಂತ ಒಂದು ಇವತ್ತು ಸ್ಮೃತಿ ಪಟಲದಲ್ಲಿದೆ. ಅಂಥ ತಾಕತ್ ಈ ನೃಪತುಂಗನ ಕಾಲೇಜಿನಲ್ಲಿ 10 ವರ್ಷ ಮಾಡೀನಿ. ಈಗ 29-30 ವರ್ಷ ಪ್ರಾಥಮಿಕ ಶಾಲಾ, ಏನು ಮ್ಯಾಲಿಂದ ಕೆಳಗಿಂದ ಮೇಲೆ 2 ಅನುಭವ ಇದೆ. ಮತ್ತೆ ದಾಸ ಸಾಹಿತ್ಯ ಬೆಳೆಸೋಣ ಸರ್. ನಿಮ್ಮೆಲ್ಲರಿಗೂ ಶರಣಾರ್ಥಿ.